ಸ್ವಾತಂತ್ರ್ಯ ಉತ್ಸವದ ಪ್ರಯುಕ್ತ ಸ್ಥಳೀಯ ವಾಹಿನಿ ಯೋ ಚಾನಲ್ ಪ್ರತಿ ವರ್ಷ ಹಮ್ಮಿಕೊಂಡು ಬರುತ್ತಿರುವಂತಹ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜನಪದ ನೃತ್ಯ ದೇಶಭಕ್ತಿ ಸಮೂಹ ಸಂಗೀತ ಸ್ಪರ್ಧೆ ಬುಧವಾರ ಪುರಭವನದಲ್ಲಿ ಉದ್ಘಾಟನೆಗೊಂಡಿತು. ಹದಿನೇಳನೇ ವರ್ಷದ ಸ್ಪರ್ಧೆಯನ್ನು ಬ್ಯಾಂಕ್ ಆಫ್ ಬರೋಡಾದ ರೀಜನಲ್ ಬಿಸಿನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಸೌರಭ್ ಅಗರ್ವಾಲ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳುತ್ತಿರುವ ಈ ಸ್ಪರ್ಧಾ ಕಾರ್ಯಕ್ರಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ವೇದಿಕೆಯಾಗಿದೆ. ಮಕ್ಕಳಿಗಾಗಿ ನಮ್ಮ ಬ್ಯಾಂಕ್ನಲ್ಲಿ ಅನೇಕ ಯೋಜನೆಗಳಿದೆ, ಅದರ ಸದುಪಯೋಗ ಪಡಿಸಿಕೊಳ್ಬೇಕು ಎಂದರು. ಹೆರ್ಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಹೆರ್ಗಾ ದಿನಕರ್ ಶೆಟ್ಟಿ ಮಾತನಾಡಿ, ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ದೇಶದ ಸನಾತನ ಸಂಸ್ಕೃತಿ ದೇಶಭಕ್ತಿಯನ್ನು ಜಾಗೃತಿಗೊಳಿಸಿದಂತಾಗ್ತದೆ ಎಂದರು. ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಅಧ್ಯಕ್ಷ ಡಾಕ್ಟರ್ ಎಫ್.ಇ. ರೋಡ್ರಿಗಸ್ ಮಾತನಾಡಿ, ದೇಶವನ್ನು ಅಸ್ಥಿರಗೊಳಿಸಲು ಬಾಹ್ಯ ಶಕ್ತಿಗಳ ಕುತಂತ್ರ ನಡೀತಾ ಇದೆ. ಮುಂದಿನ ಯುವ ಜನತೆ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಇಂತಹ ಕುತಂತ್ರಗಳನ್ನು ತಡೆಯಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಯಟ್ ಪ್ರಾಂಶುಪಾಲ ಡಾಕ್ಟರ್ ಅಶೋಕ್ ಕುಮಾರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಗಾಂಧಿ ಆಸ್ಪತ್ರೆ ಉಡುಪಿ, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಈ ಸ್ಪರ್ಧೆ ಜರುಗಿದ್ದು, ಶಾಲಾ ವಿದ್ಯಾರ್ಥಿಗಳ ಪ್ರದರ್ಶನ ಮನಸೂರೆಗೊಂಡಿತು. ಈ ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ಉಜ್ವಲ್ ಡೆವಲಪರ್ಸ್, ಸ್ಮರಣಿಕಾ ರಾಯಲ್, ಡಾಕ್ಟರ್ ಓರಾಳ್ ಆಯುರ್ವೇದ ಕೇರ್, LIC ಉಡುಪಿ, ಕರ್ನಾಟಕ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಅವನಿ ಆರ್ಗ್ಯಾನಿಕ್ ಸ್ಟೋರ್ಸ್, ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರ ಸಂಘ, ಹೆರ್ಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸ್ಪರ್ಧೆಯ ಯಶಸ್ಸಿಗೆ ಸಹಕಾರ ನೀಡಿತು. ಇಂದು ಗುರು ಪೂರ್ಣಿಮೆ. ಜೀವನದಲ್ಲಿ ಕತ್ತಲಂತ ಹೇಳುವುದು ಸಹಜ. ಜ್ಞಾನವೆಂಬ ಜ್ಯೋತಿ ನಮ್ಮ ಬದುಕಿನಲ್ಲಿ ಬೆಳಗಿದಾಗ ಪ್ರತಿಯೊಬ್ಬರ ಜೀವನವೂ ಸಹ ಸುಂದರಮಯವಾಗುವುದಕ್ಕೆ ಈ ದೀಪ ಅಂತ ಹೇಳುವುದು ನಮ್ಮೆಲ್ಲರ ಬಾಳಿನ ಬೆಳಕಾಗಲಿ. ವಿದ್ಯಾರ್ಥಿಗಳ ಭವಿಷ್ಯದ ಸಹಕಾರಿ ಸಂಘ ಇದರ ಅಧ್ಯಕ್ಷರಿಗೂ ಸಹ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬಿಂದು ಬಿಂದುಗಳೇ ಒಂದು ಗೂಡಿ ಪರಮತ ಮೂಲ ನಮೋ ಭಾರತಾಂಬೆ ಸಾರಸ್ವತ ಅನುಪಮ ಭರತ ಚಾಂದ್ ಸೆ ಪ್ಯಾರಾ ಹೈ ಕೈಲಾಸ ಗಿರಿಯು ನನ್ನದು ದೇಶ ದೇಶದ ಭಾರತ ಭಾರತ. This type of activities we are promoting in various places through our branch and in the Independence Day, in the Foundation Day. ನಮ್ಮ ದೇಶ ಕೆಲವಾರು ವರ್ಷಗಳಿಂದ ಅಭಿವೃದ್ಧಿಯ ಪಥದಲ್ಲಿದೆ. ಆದರೂ ಈ ಅಭಿವೃದ್ಧಿಯ ಪಥದಲ್ಲಿ ಅಡಚಣೆಗಳನ್ನು ನೀಡುವಲ್ಲಿ ಎಲ್ಲ ನಮ್ಮ ವಿರೋಧಿಗಳು, ಅಂದರೆ ಅಮೇರಿಕಾ, ಮುಸ್ಲಿಂ ರಾಷ್ಟ್ರಗಳು, ಚೀನಾ ಎಲ್ಲವೂ ನಮ್ಮನ್ನು ಹಿಂದೆ ತಡೆಯಲು ತುಂಬ ಸಾಹಸ ಪಡುತ್ತಿದೆ. ನಮ್ಮ ದೇಶ ಸಾಂಸ್ಕೃತಿಕ ವೈಭವವನ್ನು ಮತ್ತು ಸಂಸ್ಕೃತಿ, ಜಾನಪದ ಕಲೆ ಇದರ ಬಗ್ಗೆ ಆಳವಾದ ಒಂದು ಬೇರನ್ನು ಹೊಂದಿರುವ ದೇಶ.